ಗಲ್ಫ್ ಯುದ್ಧದಿಂದ ಖರೀದಿ ಇಲ್ಲದೆ ಕಂಗೆಟ್ಟ ರೈತರಿಗೆ ಅಕಾಲಿಕ ಮಳೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನಿನ್ನೆ ಸುರಿದ ಆಲಿಕಲ್ಲು ಮಳೆಗೆ ಬೆಳೆಗಳು ನೆಲಕಚ್ಚಿದ್ದು ಅನ್ನದಾತನಿಗೆ ದಿಕ್ಕೇ ತೋಚದಂತಾಗಿದೆ. ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಇದೀಗ ಕಂಪ್ಲೀಟ್ ಆಗಿ ಹಾಳಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ನೋಡ್ರಿ 15 ಲಕ್ಷ ಖರ್ಚು ಮಾಡಿವಿ. ಈಗ ನಾವು ಬಡವರು ಇದ್ರ ಮೇಲೆ ಬದುಕದ್ರಿ. ಇನ್ನ 6 ತಿಂಗಳು ಬೆಳೆ ಬರತಾನೆ ಏನ್ ಬದುಕ್ಬೇಕ್ರಿ ನಾವು? ಸ್ವಲ್ಪ ಸರ್ಕಾರದವರು ನಮ್ಮ ಕರುಣೆ ತೋರಿಗಿಸಿ ಏನಾನ ಪರಿಹಾರ ಹೊಂದಿಸಿಕೊಡ್ಬೇಕಂತೇಳಿ ಹಾಳಾಗ್ಬಿಟ್ಟದ. ಬೋಯಪ್ಪ 2 ದಿನ ಹೊತ್ತಾಯ್ತು. ತಹಸೀಲ್ದಾರ್ ಬಂದಿಲ್ಲ, ಗಿರ್ದವರಿ ಬಂದಿಲ್ಲ, MLA ಬಂದಿಲ್ಲ, ಯಾರ್ಯಾರು ಬಂದಿಲ್ಲ. ಹಣ್ಣಾಗೋ ಹೊತ್ತಲ್ಲಿ ಬಾಳೆ ಗಿಡ ನಾಶ, ಫಸಲಿಗೆ ಬಂದಿದ್ದ ಹೂಕೋಸು, ಪಾಲಕ್, ಬದನೆಕಾಯಿ ನೆಲದ ಪಾಲು, ಕಟಾವಿಗೆ ಬಂದಿದ್ದ ಭತ್ತ, ಸಜ್ಜಿಯೂ ಹಾನಿಯಾಗಿದೆ. ದ್ರಾಕ್ಷಿ, ಹೂವು, ದಾಳಿಂಬೆ ಬೆಳೆಗೂ ಧಕ್ಕೆ, ತರಕಾರಿ ಬೆಳೆಗೂ ಸಂಕಷ್ಟ. ಇಷ್ಟಕ್ಕೆಲ್ಲ ಕಾರಣವೇ ರಣಮಳೆ. ಬಿರುಗಾಳಿ ಮಳೆ ಅಬ್ಬರಕ್ಕೆ ರೈತರ ಬಾಳೆ ಹಾಳು. 4 ಎಕರೆಯಲ್ಲಿದ್ದ ಬೆಳೆ ನಾಶ, ಪರಿಹಾರಕ್ಕಾಗಿ ಮನವಿ. ಒಂದಲ್ಲ ಎರಡಲ್ಲ 4 ಎಕರೆಯಲ್ಲಿನ ಬಾಳೆ ಬೆಳೆ ಬಾಗಿದೆ. ಗೊನೆಗಳು ನೆಲ ಕಚ್ಚಿ ಹೋಗಿವೆ. ಮೈಸೂರು ಜಿಲ್ಲೆ ಹನಗೋಡಿನಲ್ಲಿ ಬಿರುಗಾಳಿ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ರೈತ ಮಾದೇಗೌಡರಿಗೆ ಸೇರಿದ ಬಾಳೆ ತೋಟಕ್ಕೆ ಹಾನಿಯಾಗಿದ್ದು ಸೂಕ್ತ ಪರಿಹಾರ ನೀಡಲು ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಮಳೆಗೆ ಫಸಲಿಗೆ ಬಂದಿದ್ದ ಹೂಕೋಸು, ಪಾಲಕ್, ಬದನೆಕಾಯಿ ಬೆಳೆ ಹಾನಿಯಾಗಿದೆ. ಬೆಳಗಾವಿ ಗಾಂಧಿನಗರದಲ್ಲಿ ಧಾರಾಕಾರ ಸುರಿದ ಆಲಿಕಲ್ಲು ಮಳೆಯಿಂದ ಬೆಳೆ ನಾಶವಾಗಿದೆ. ಚಿನ್ನ ಅಡವಿಟ್ಟು ತಂದ ಹಣದಲ್ಲಿ ಹಿಂಗಾರು ಬಿತ್ತನೆ ಮಾಡಿದ್ರು. ಆದ್ರೀಗ ಬೆಳೆ ಹಾನಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಣಕಲ್ ಬಿಂದಿದ್ ಮತ್ತೆ ಮಳೆ ಬಹಳ ಆಗಿದ್ ಸಲಕ್ ಸರ್ ಈಗೆ ಸ್ವಲ್ಪ ಡಾಗ್ ಆಗಿದೈತಿ ಸರ್. ಇದೇ ಪೇಟ್ಯಾಗಿ ಯಾರು ತಗೊಂಡಿದ್ದಿಲ್ರಿ ಸರ್. ಮತ್ತು ನಮ್ದು 7 ಎಕರೆ ಭೂಮಿ ಐತ್ರಿ ಸರ್. 1.5 ಎಕರೆ ಫ್ಲವರ್ ಐತ್ರಿ, 1.5 ಎಕರೆ ಪಾಲಕ್ ಐತ್ರಿ ಸರ್. ಫ್ಲವರ್ಗೆ 1.5 ಲಕ್ಷ ಮ್ಯಾಲೆ ಖರ್ಚ ಆಗಿದೆ ಐತ್ರಿ. ಮತ್ತು ಬಂಗಾರ ಇಟ್ಗೆ ಸರ್ ಇದು ಖರ್ಚ ಮಾಡಿದೈತಿ. ಎಲ್ಲ 7 ಎಕರೆ ಸರ್ ಎಲ್ಲ ಭಾಳ ನಮ್ದು ನುಕ್ಸಾನ್ ಆಗಿದೈತ್ರಿ ಸರ್. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪರ್ತಪೂರ್, ಹೊನೂರು, ಅರಶಿಣಗಿ, ರಾಮನಹಾಳು ಗ್ರಾಮದಲ್ಲಿ ಬೆಳೆ ಹಾನಿಯಾಗಿದೆ. ಮೆಣಸಿನಕಾಯಿ, ಭತ್ತ, ಸಜ್ಜೆ ಸೇರಿ ವಿವಿಧ ಬೆಳೆಗಳು ಮಳೆಗೆ ಹಾನಿಯಾಗಿದೆ. ಕಟಾವಿನ ಹಂತಕ್ಕೆ ಬಂದಿದ್ದ ಬೆಳೆ ಹಾನಿ ಹಿನ್ನೆಲೆ ರೈತ ಕಂಗಾಲಾಗಿದ್ದಾರೆ. ಎಲ್ಲ ನುಕ್ಸಾನ್ ಆಗ್ಯದ. ಇದಕ್ಕೇನು ಪರಿಹಾರ ಮಾಡ್ತಾರ ಏನಿಲ್ಲ ಅಲ್ರಿ. ನೋಡ್ರಿ 15 ಲಕ್ಷ ಖರ್ಚು ಮಾಡಿವಿ. ಈಗ ನಾವು ಬಡವರು ಇದ್ರ ಮೇಲೆ ಬದುಕದ್ರಿ. ಇನ್ನ 6 ತಿಂಗಳು ಬೆಳೆ ಬರತಾನೆ ಏನ್ ಬದುಕ್ಬೇಕ್ರಿ ನಾವು? ಸ್ವಲ್ಪ ಸರ್ಕಾರದವರು ನಮ್ಮ ಕರುಣೆ ತೋರಿಗಿಸಿ ಏನಾನ ಪರಿಹಾರ ಹೊಂದಿಸಿಕೊಡ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಆಲಿಕಲ್ಲು ಮಳೆಗೆ ಚಿಕ್ಕಬಳ್ಳಾಪುರದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ನಷ್ಟವಾಗಿದೆ. 350ಕ್ಕೂ ಹೆಚ್ಚು ಎಕರೆ ಜಮೀನಲ್ಲಿ ಬೆಳೆದಿದ್ದ ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ಹೂವು, ದಾಳಿಂಬೆ ಸೇರಿದಂತೆ ತರಕಾರಿ ಬೆಳೆಗೆ ಹಾನಿಯಾಗಿದೆ. ಕಂದಾಯ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಜಂಟಿ ಸರ್ವೆ ನಡೆಸಿ ಬೆಳೆ ನಷ್ಟ ಪರಿಹಾರ ನೀಡಲು ರೈತರು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.